ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕನೆಕ್ಟೆಡ್ ಕಾಂಪೊನೆಂಟ್ ಆಫ್ ಗ್ರಾಫ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಮಗೆ ಕನೆಕ್ಟೆಡ್ ಗ್ರಾಫ್ ಅಂತ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಸೊ ಕನೆಕ್ಟೆಡ್ ಗ್ರಾಫ್ ಅಂತ ಅಂದ್ರೆ ಸಿಂಪಲ್. ಸೊ ಇವಾಗ ನನ್ನ ಹತ್ರ ವರ್ಟಿಸಿಸ್ ಗಳಿದಾವೆ ಅಂತ ಅನ್ಕೊಳ್ಳಿ. ಎಷ್ಟಾರು ವರ್ಟಿಸಿಸ್ ಎ ಬಿ ಸಿ ಡಿ ಎಷ್ಟಾರು ವರ್ಟಿಸಿಸ್ ಇರ್ಬೋದು. ಅಟ್ಲೀಸ್ಟ್ ಒಂದು ಎಡ್ಜಾರು ಇರಬೇಕು, ಸೊ ದಟ್ ಐ ಕ್ಯಾನ್ ವಿಸಿಟ್ ದಟ್ ವರ್ಟೆಕ್ಸ್. ಸೊ ಈಗ ನೋಡಿ, ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಡಿ. ಸೊ ಇದೊಂಥರ ಯಾವ ರೀತಿ ಗೊತ್ತಾ, ನೀವು ಯಾವ್ದಾದ್ರು ಒಂದು ಊರಿಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ಅವಾಗ ಆ ಊರಿಗೆ ಡೈರೆಕ್ಟ್ ಬಸ್ ಕನೆಕ್ಟಿವಿಟಿ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಿ, ಯಾವ್ದಾದ್ರು ಊರಲ್ಲಿ ಇಳಿದ್ಬಿಟ್ಟು ಅಲ್ಲೊಂದು ಬಸ್ ತಗೊಂಡು ಇನ್ನೊಂದು ಊರಿಗೆ ಹೋಗ್ತೀರಲ್ವಾ. ಸೊ ಅದೇ ರೀತಿ ಈ ಕನೆಕ್ಟೆಡ್ ಗ್ರಾಫ್ ವರ್ಕ್ ಆಗೋದು. ಏನು, ಈಗ ಎ ಇಂದ ನಾನು ಡಿ ಹೋಗ್ಬೇಕು ಅಷ್ಟೇ. ಸೊ ಬಿ ಹೋಗಿ ಸಿ ಹೋಗಿ ಡಿ ಹೋಗ್ಬೋದಾ? ಎಸ್. ಸೊ ಇದನ್ನ ಕನೆಕ್ಟೆಡ್ ಗ್ರಾಫ್ ಅಂತ ಕರಿಬಹುದು. ನೆಕ್ಸ್ಟ್ ಬಿ ಇಂದ ಎ ಗೂ ಹೋಗ್ಬೋದು, ಬಿ ಇಂದ ಸಿ ಗೂ ಹೋಗ್ಬೋದು, ಬಿ ಇಂದ ಡಿ ಗೂ ಹೋಗ್ಬೋದು. ಅಂದ್ರೆ ಒಂದು ವರ್ಟಿಸ್ ಇಂದ ಇನ್ನೊಂದು ವರ್ಟಿಸಿಸ್ ಗೆ ಹೋಗೋದಕ್ಕೆ ನನಗೆ ಎಡ್ಜ್ಗಳು ಇರಬೇಕು ಅಥವಾ ಪಾತ್ ಇರಬೇಕು, ಸರಿನಾ? ಸೊ ಇದನ್ನ ನಾವು ಕನೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ. ಸೊ ಇದು ಕನೆಕ್ಟೆಡ್ ಗ್ರಾಫ್. ಎಸ್. ಸೊ ಇದು ಕೂಡ ಕನೆಕ್ಟೆಡ್ ಗ್ರಾಫ್. ಎ ಮ್ಯಾಕ್ಸಿಮಲ್ ಕನೆಕ್ಟೆಡ್ ಸಬ್ ಗ್ರಾಫ್ ಆಫ್ ಜಿ ಈಸ್ ಎ ಕಾಂಪೋನೆಂಟ್ ಆಫ್ ಗ್ರಾಫ್. ಸೊ ನಮಗೆ ಇವಾಗ ಕನೆಕ್ಟೆಡ್ ಗ್ರಾಫ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಬಟ್ ಕಾಂಪೊನೆಂಟ್ಸ್ ಆಫ್ ಕನೆಕ್ಟೆಡ್ ಗ್ರಾಫ್ ಅಂತ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಕಾಂಪೊನೆಂಟ್ಸ್ ಅಂತ ಅಂದ್ರೆ ಇದು ಅಷ್ಟು ಸೇರಿ ಏನಿದೆ ಒಂದು. ಸೊ ಇದು ಅಷ್ಟು ಸೇರಿ ಒಂದು ಕಾಂಪೊನೆಂಟ್. ಸೊ ಇವಾಗ ನೋಡಿ ಇಲ್ಲಿ ಎ ಬಿ ಸಿ ಡಿ ಇ ಎಫ್. ಸೊ ಇದು ಅಷ್ಟು ಸೇರಿ ಏನಾಗುತ್ತೆ, ಒಂದೇ ಕಾಂಪೊನೆಂಟ್ ಆಗುತ್ತೆ, ಸರಿನಾ? ಸೊ ಇದು ಅಷ್ಟು ಗ್ರಾಫ್ ಇದು ಅಷ್ಟು ಸೇರಿ ಒಂದೇ ಕಾಂಪೊನೆಂಟ್ ಆಗುತ್ತೆ. ಸೊ ಈಗ ಏನ್ ಮಾಡ್ತೀನಿ, ಈ ಎಡ್ಜ್ ಅನ್ನ ತೆಗೆದಾಕ್ಬಿಡ್ತೀನಿ. ಸೊ ಇದು ಕೂಡ ಕಾಂಪೊನೆಂಟ್ ಆಫ್ ದಿ ಸೇಮ್ ಗ್ರಾಫ್, ಇದು ಕೂಡ ಕಾಂಪೊನೆಂಟ್ ಆಫ್ ದಿ ಸೇಮ್ ಗ್ರಾಫ್. ಸೊ ಇವಾಗ ಏನಾಯ್ತು, ಎರಡು ಕಾಂಪೊನೆಂಟ್ ಗಳದು. ಸೊ ಏನು, ಈ ರೀತಿ ಏನಾದ್ರು ಕನೆಕ್ಷನ್ ಇದ್ರೆ, ಕನೆಕ್ಟಿವಿಟಿ ಇದ್ರೆ ಅದನ್ನ ನಾವು ಸಿಂಗಲ್ ಕನೆಕ್ಟೆಡ್ ಗ್ರಾಫ್ ಆಗಿ ತಗೊಂತೀವಿ. ದಟ್ ಈಸ್ ಒನ್ ಕಾಂಪೊನೆಂಟ್. ನೆಕ್ಸ್ಟ್ ಏನಾದ್ರೂ ಕೂಡ ಕನೆಕ್ಟಿವಿಟಿ ಇಲ್ಲ ಅಂತ ಅಂದ್ರೆ ಅವಾಗ ಏನ್ ಮಾಡ್ಬೇಕಾಗುತ್ತೆ, ಇದನ್ನ ಸಪರೇಟ್ ಕಾಂಪೊನೆಂಟ್, ಇದನ್ನ ಸಪರೇಟ್ ಕಾಂಪೊನೆಂಟ್ ಆಗಿ ತಗೋಬೇಕಾಗುತ್ತೆ. ಸೊ ಇವಾಗ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. ಸೊ ಈಗ ಇದು ಒಂದು ಕಾಂಪೊನೆಂಟ್. ಸೊ ಈಗ ನಾನೇನ್ ಮಾಡ್ತೀನಿ, ಈ ಎಡ್ಜ್ ಅನ್ನ ತೆಗ್ದಾಕ್ಬಿಡ್ತೀನಿ, ಈ ವರ್ಟಿಸಿಸ್ ಹಂಗೆ ಉಳಿಸ್ಕೊಂತೀನಿ. ಸೊ ಅವಾಗ ಏನಾಯ್ತು, ಇದೊಂದು ಕಾಂಪೊನೆಂಟ್, ಇದೊಂದು ಕಾಂಪೊನೆಂಟ್. ಸೊ ಟೋಟಲ್ 2 ಕಾಂಪೊನೆಂಟ್ಸ್ ಗಳಾದವು. ಸೊ ಇದ್ರ ಪ್ರಕಾರ ನಾವು ಕಟ್ ಎಡ್ಜ್ ಅಂದ್ರೇನು, ಕಟ್ ವರ್ಟಿಸಿಸ್ ಅಂದ್ರೇನು, ಮತ್ತೆ ಕಟ್ ಸೆಟ್ ಅಂತ ಅಂದ್ರೇನು ಅಂತ ಡಿಸ್ಕಸ್ ಮಾಡೋಣ. ಸೊ ಈಗ ಫಸ್ಟ್ ಕಟ್ ಎಡ್ಜ್. ಸೊ ಎಡ್ಜಸ್ ಅಂತ ಹೇಳ್ತಾ ಇಲ್ಲ, ಎಡ್ಜ್ ಅಂತ ಹೇಳ್ತಾ ಇರೋದು. ಅಂತಂದ್ರೇನು, ಕೇವಲ ಒಂದೇ ಒಂದು ಇರಬೇಕು. ಸೊ an edge E of a graph G is said to be cut edge or a bridge of G if G minus E is disconnected. ಅಂತಂದ್ರೆ ಯಾವ್ದಾದ್ರೂ ಒಂದು ಎಡ್ಜ್ ಅನ್ನ ನಾನು ಹುಡುಕ್ಬೇಕು, ಆ ಒಂದು ಎಡ್ಜ್ ಅನ್ನ ನಾನು ತೆಗೆದೆ ಅಂತಂದ್ರೆ, ಅಂದ್ರೆ ರಿಮೂವ್ ಮಾಡಿದೆ ಅಂತಂದ್ರೆ ಆ ಇಡೀ ಗ್ರಾಫ್ ಏನಿರುತ್ತೆ ಅದು ಡಿಸ್ಕನೆಕ್ಟೆಡ್ ಆಗ್ಬಿಡ್ಬೇಕು. ಸೊ ನೋಡಿ, ಇವಾಗ ಇಲ್ಲಿ E5 ಇದೆಯಲ್ಲ. ಸೊ ಈ E5 ಅನ್ನ ತೆಗೆದ್ರೆ ಇದು ಒಂದು ಸಪರೇಟ್ ಕಾಂಪೊನೆಂಟ್ ಆಗುತ್ತೆ, ಇದು ಒಂದು ಸಪರೇಟ್ ಕಾಂಪೊನೆಂಟ್ ಆಗುತ್ತೆ. ಅಂದ್ರೆ ಏನು, ಒಂದು ಕಂಪ್ಲೀಟ್ ಏನು ಗ್ರಾಫ್ ಇತ್ತಲ್ಲ ಅದು ಅಷ್ಟು ಕೂಡ ಎರಡು ಪಾರ್ಟ್ ಗಳಾಗಿ ಡಿವೈಡ್ ಆಯ್ತು, ಡಿಸ್ಕನೆಕ್ಟ್ ಆಯ್ತು. ಸೊ ಆ ಡಿಸ್ಕನೆಕ್ಟ್ ಆಗೋ ರೀತಿ ಮಾಡುವಂತಹ ಒಂದೇ ಒಂದು ಎಡ್ಜ್ ಅನ್ನ ನಾವೇನಂತ ಕರಿತೀವಿ, ಕಟ್ ಎಡ್ಜ್ ಅಂತ ಕರಿತೀವಿ. ಸೊ ಇವಾಗ ಇದು ಅಷ್ಟನ್ನು ಕೂಡ ಗ್ರಾಫ್ ಜಿ ಅಂತ ಅನ್ಕೊಂಡ್ರೆ ನಾನು ಯಾವ್ದನ್ನ ತೆಗಿತಾ ಇದ್ದೀನಿ, E5 ಅನ್ನ ತೆಗಿತಾ ಇದ್ದೀನಿ. ಸೊ ಜಿ ಮೈನಸ್ E5. ಸೊ ಜಿ ಮೈನಸ್ E5 ಮಾಡಿದ್ರೆ ನನಗೇನಾಗುತ್ತೆ, ಕಟ್ ಎಡ್ಜ್ ಆಗುತ್ತೆ. ಅಂತಂದ್ರೆ ಡಿಸ್ಕನೆಕ್ಟ್ ಆಗುತ್ತೆ ಈ ಗ್ರಾಫ್. ಸೊ ಕಟ್ ಎಡ್ಜ್ ವ್ಯಾಲ್ಯೂ ಏನಾಯ್ತು, E5. ದೇರ್ಫೋರ್ E5 ಈಸ್ ದಿ ಕಟ್ ಎಡ್ಜ್. ಕಟ್ ಎಡ್ಜ್ ಗಳು ಜಾಸ್ತಿ ಬರಬಹುದು. ಸೊ ಈ ಒಂದು ಗ್ರಾಫ್ ಅಲ್ಲಿ ಕೇವಲ ಒಂದೇ ಒಂದಿರೋದು. ಯಾಕೆ ಗೊತ್ತಾ, ಇವಾಗ ಫಾರ್ ಎಕ್ಸಾಂಪಲ್ E6 ಅನ್ನ ತೆಗಿತೀನಿ ಅಂತ ಅನ್ಕೊಳ್ಳಿ. ಸೊ V5 ಇಂದ V8 ಹೋಗಿ V7 ಹೋಗಿ ಮತ್ತೆ V6 ಗೆ ಬರ್ಬೋದು. ಸೊ ಆ ವರ್ಟಿಸಿಸ್ ಗಳನ್ನ ನಾನು ಟ್ರಾವರ್ಸ್ ಮಾಡಬಹುದು ಈ ಒಂದು ಎಡ್ಜ್ ಅನ್ನ ತೆಗೆದ್ರೂ ಕೂಡ. ಸೊ ಈ ಒಂದು ಎಡ್ಜ್ ತೆಗೆದ್ರು ಇಲ್ಲಿಗೆ ಹೋಗ್ಬೋದು, ಹಿಂಗ್ ಹೋಗ್ಬೋದು. ಅಂದ್ರೆ ನಾನು ಎಲ್ಲಾ ವರ್ಟಿಸಿಸ್ ಗಳನ್ನ ಟ್ರಾವರ್ಸ್ ಮಾಡಬಹುದು. ಬಟ್ ಈ ಒಂದು ಎಡ್ಜ್ ಅನ್ನ ತೆಗೆದ್ರೆ ಇದೇ ಸಪರೇಟ್ ಕಾಂಪೊನೆಂಟ್ ಆಗುತ್ತೆ, ಇದೇ ಸಪರೇಟ್ ಕಾಂಪೊನೆಂಟ್ ಆಗುತ್ತೆ, ಅಷ್ಟೇ ಸಿಂಪಲ್. ನೆಕ್ಸ್ಟ್ ಕಟ್ ವರ್ಟೆಕ್ಸ್ ಅಂತ ಅಂದ್ರೆ ಏನು? ಸೊ ಕಟ್ ವರ್ಟೆಕ್ಸ್ ಅಂದ್ರೆ ಕಟ್ ಎಡ್ಜ್ ತರನೇ. ಸೊ ಎಡ್ಜ್ ಅನ್ನ ತೆಗೆದ್ರೆ ಯಾವ ರೀತಿ ಡಿಸ್ಕನೆಕ್ಟ್ ಆಗುತ್ತೆ ಗ್ರಾಫ್, ಅದೇ ರೀತಿ ಯಾವ್ದಾದ್ರು ಒಂದು ವರ್ಟೆಕ್ಸ್ ಅನ್ನ ತೆಗೆದ್ರೆ ಡಿಸ್ಕನೆಕ್ಟ್ ಆಗ್ಬೇಕು ಗ್ರಾಫ್. ನೋಡಿ, ಆರ್ಟಿಕ್ಯುಲೇಷನ್ ಪಾಯಿಂಟ್ ಅಥವಾ ಕಟ್ ಪಾಯಿಂಟ್ ಅಂತ ಕೂಡ ನಾವು ಕರಿಬಹುದು. A vertex V of graph G is said to be a cut vertex of G if G minus B is disconnected. ಸೊ ಇದು ಅಷ್ಟು ಕೂಡ ಗ್ರಾಫ್ G ಅಂತ ತಗೊಂಡ್ರೆ ಯಾವ್ದಾದ್ರು ಒಂದು ವರ್ಟೆಕ್ಸ್ ಅನ್ನ ಡಿಲೀಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇವಾಗ V4 ಅನ್ನೇ ತಗೊಳ್ಳೋಣ ಅಥವಾ V5 ತಗೋದು, ಯಾವ್ದಾದ್ರು ಆಯ್ತು, ಮಲ್ಟಿಪಲ್ಸ್ ಇರಬಹುದು. ಸೊ V4 ಅನ್ನ ತಗೊಳ್ಳೋಣ. ಲೆಟ್ G ಮೈನಸ್ V4. ಸೊ V4 ಅನ್ನ ತೆಗೆದೆ ಅಂತಂದ್ರೆ, ಸೊ V4 ವರ್ಟಿಸಿಸ್ ಅನ್ನ ಬಿಟ್ಟು ಬೇರೆ ವರ್ಟಿಸಿಸ್ ಗಳನ್ನ ಬರ್ಕೊಳ್ರಿ. ಸೊ ಇವಾಗ ಬೇರೆ ವರ್ಟಿಸಿಸ್ ಗಳ ಮಧ್ಯೆ ಇರುವಂತಹ ಎಡ್ಜ್ ಗಳು ಕನೆಕ್ಟಿವಿಟಿ ಹಂಗೆ ಇರುತ್ತೆ. ಸೊ ಈ V4 ಇದೆಲ್ಲ ಇದಕ್ಕೆ ಕನೆಕ್ಟ್ ಆಗಿರುವಂತಹ ಎಡ್ಜ್ ಗಳು ಯಾವ್ಯಾವು, ಇದು ಇದು ಇದು. ಸೊ ಆ ಮೂರು ಕೂಡ ಹೋಗ್ತವೆ.
ಸರಿನಾ. ನಾವೊಂದು ಎಡ್ಜ್ ಅನ್ನ ಡಿಲೀಟ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಎಡ್ಜ್ ಮಾತ್ರ ಹೋಗುತ್ತೆ. ಅದೇ ಏನಾದ್ರೂ ನಾವು ವರ್ಟಿಸಿಸ್ ಅನ್ನ ಡಿಲೀಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುವಂತ ಎಡ್ಜ್ಗಳು ಕೂಡ ಹೋಗ್ತವೆ. ನೆನಪಿರಲಿ, ವರ್ಟಿಸಿಸ್ ಅನ್ನ ಡಿಲೀಟ್ ಮಾಡ್ತಾ ಇದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುವಂತ ಎಡ್ಜ್ಗಳು ಕೂಡ ಹೋಗ್ತವೆ. ಸೊ ಇವಾಗ ಏನಾಯ್ತು, ಇದು ಸಪರೇಟ್ ಕಾಂಪೊನೆಂಟ್, ಇದು ಸಪರೇಟ್ ಕಾಂಪೊನೆಂಟ್, ಅಂದ್ರೆ ಒಂದು ಗ್ರಾಫ್ ಅನ್ನ ನಾವು ಡಿಸ್ಕನೆಕ್ಟ್ ಮಾಡಿದ್ವಿ. ಸರಿನಾ. ಸೊ ಇದೇ ರೀತಿ ನೆಕ್ಸ್ಟ್ V5 ಕೂಡ ತಗೋಬಹುದು ನೀವು ಬೇಕಾದ್ರೆ, ಅಂತಂದ್ರೆ G - V5 ಮಾಡಿದ್ರೆ ಏನಾಗುತ್ತೆ ಅಂತ ಬರೀಬಹುದು. ಸೊ ಮಲ್ಟಿಪಲ್ಸ್ ಬರ್ಬೋದು, ಬೇರೆ ಬರ್ಬೋದು. ನೆಕ್ಸ್ಟ್ ಕಟ್ ಸೆಟ್. ನೋಡಿ ಇಲ್ಲಿ ಕಟ್ ಎಡ್ಜ್ ಅಂತ ಅಂದ್ರೆ ಕೇವಲ ಒಂದೇ ಒಂದು ಎಡ್ಜ್ ಅನ್ನ ತೆಗೆದ್ರೆ ಯಾವ ರೀತಿ ಡಿಸ್ಕನೆಕ್ಟ್ ಆಗುತ್ತೆ ಗ್ರಾಫ್ ಅಂತ. ಅದೇ ರೀತಿ ಸೆಟ್ ಆಫ್ ಎಡ್ಜಸ್ ಅನ್ನು, 2-3 ಎಡ್ಜಸ್ ಅನ್ನ ತೆಗೆದ್ರೆ ಯಾವ ರೀತಿ ಡಿಸ್ಕನೆಕ್ಟ್ ಆಗ್ತಲ್ಲ, ಸೊ ಅದನ್ನ ನಾವೇನಂತ ಕರಿತೀವಿ, ಕಟ್ ಸೆಟ್. ನೋಡಿ ಇಲ್ಲಿ ಸೆಟ್ ಆಫ್ ಆಲ್ ಮಿನಿಮಮ್ ನಂಬರ್ ಆಫ್ ದಿ ಎಡ್ಜಸ್ ಆಫ್ G whose removal disconnect the graph. ಸೊ ಏನು, ಸೆಟ್ ಆಫ್ ಎಡ್ಜಸ್ ಗಳು. ಇಲ್ಲಿ ನೋಡಿ, ಇಲ್ಲಿ AEDF. ಸೊ A ಇದೆ, E ಇದೆ, D ಇದೆ, F ಇದೆ. ಸೊ ಅದಷ್ಟನ್ನು ಕೂಡ ಅಳಿಸಿ, ಆ ಎಡ್ಜ್ ಗಳನ್ನ ಮಾತ್ರ ಅಳಿಸಿ. ಸೊ ಇವಾಗ ಏನಾಯ್ತು, ಇದು ಒಂದು ಸಪರೇಟ್ ಗ್ರಾಫ್, ಇದು ಒಂದು ಸಪರೇಟ್ ಗ್ರಾಫ್. ಅಂದ್ರೆ ನಮ್ಮ ಫುಲ್ ಗ್ರಾಫ್ ಇದೇನಾಯ್ತು, 2 ಪಾರ್ಟ್ ಗಳಾಗಿ ಡಿಸ್ಕನೆಕ್ಟ್ ಆಯ್ತು ಅಷ್ಟೇ, ಸಿಂಪಲ್. ADEF. ಸರಿನಾ. ಸೊ ಮತ್ತೆ ನಾನು ಹಂಗೆ ಬರ್ತೀನಿ. ಸೊ ನೆಕ್ಸ್ಟ್ ಸೆಟ್ ನೋಡಬಹುದು, ABCF, ABC ಮತ್ತೆ F. ಸೊ ಆ ಎಡ್ಜ್ ಗಳನ್ನ ತೆಗೆದ್ರೆ ಇದು ಒಂದು ಸಪರೇಟ್ ಪಾರ್ಟ್ ಆಗುತ್ತೆ, ಅದು ಒಂದು ಸಪರೇಟ್ ಪಾರ್ಟ್ ಆಗುತ್ತೆ. ಅಂದ್ರೆ ನಾವು ಸೆಟ್ ಆಫ್ ಎಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು ಆ ಗ್ರಾಫ್ ಅನ್ನ ನಾವು ಡಿಸ್ಕನೆಕ್ಟ್ ಮಾಡ್ಬೇಕಷ್ಟೇ. ಸೊ ಒಂದು ಕಟ್ ಸೆಟ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಕಂಡೀಷನ್ಸ್ ಏನಿರೋದು, S is subset of edges set, S is subset of edge set E of G ಅಂತಂದ್ರೆ ಇಲ್ಲಿ ಯೂಸ್ ಆಗಿರುವಂತ ಎಡ್ಜ್ ಗಳನ್ನೇ ಯೂಸ್ ಮಾಡಿ ನಾವಿಲ್ಲಿ ಬರಬೇಕು. ಸೊ A ಇದೆ, ಇದರಲ್ಲಿ S ಇದೆ, AEDF. ಸೊ ಇದರಲ್ಲಿ ಇರೋನೇ ಅಲ್ವಾ ನಾವು ಯೂಸ್ ಮಾಡಿರೋದು, ಅಂದ್ರೆ ಗ್ರಾಫ್ ಅಲ್ಲಿ ಇರುವಂತ ಎಡ್ಜಸ್ ಅನ್ನೇ ಅಲ್ವಾ ನಾವು ಯೂಸ್ ಮಾಡಿರೋದು ಇಲ್ಲಿ. ಎಸ್, ಸಿಂಪಲ್. ನೆಕ್ಸ್ಟ್ ರಿಮೂವಲ್ ಆಫ್ ಎಡ್ಜ್ ಡಿಸ್ಕನೆಕ್ಟ್ ದಿ ಗ್ರಾಫ್. ಸೊ ಎಡ್ಜ್ ಗಳನ್ನ ರಿಮೂವ್ ಮಾಡಿದ್ರೆ ಡಿಸ್ಕನೆಕ್ಟ್ ಆಯ್ತಾ. ಎಸ್. ನೆಕ್ಸ್ಟ್ ನೋ ಪ್ರಾಪರ್ ಸಬ್ಸೆಟ್ ಆಫ್ G ಸ್ಯಾಟಿಸ್ಫೈಸ್ ದಿ ಕಂಡೀಷನ್. ಸೊ ಸಿಂಪಲ್ ಆಗಿ ನೀವು ಏನ್ ಮಾಡಿ ಅಂತಂದ್ರೆ ಪಾಸಿಬಲ್ ಯಾವ್ಯಾವ್ದನ್ನ ತೆಗೆದ್ರೆ ಈ ಒಂದು ಗ್ರಾಫ್ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಬರೀತಾ ಹೋಗಿ. ಫಾರ್ ಎಕ್ಸಾಂಪಲ್ ಈಗ K ಅಂತ ಬರ್ದಿದ್ದೀನಿ. ಸೊ ಸಿಚುವೇಶನ್ 4 ಅದು. ಸೊ K ಏನಾದ್ರೂ ತೆಗ್ದೆ ಅಂತ ಅನ್ಕೊಳ್ಳಿ, ಇಲ್ಲೊಂದು ವರ್ಟಿಸಿಸ್ ಇದೆ. ಸೊ ಇದೇ ಸಪರೇಟ್ ಆಗುತ್ತೆ, ಇದೇ ಸಪರೇಟ್ ಆಗುತ್ತೆ. ಸೊ ಗ್ರಾಫ್ ಡಿಸ್ಕನೆಕ್ಟ್ ಆದಂಗೆ ಆಯ್ತು ಅಷ್ಟೇ. ಸೊ ಪಾಸಿಬಲ್ ಸಿನಾರಿಯೋಸ್ ಅನ್ನ ಬರೀತಾ ಹೋಗಿ. ಸೊ ಇಷ್ಟೇ, ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.